ಜನಗಳಿಗೆಲ್ಲ ಲಕ್ಷ ಹಾಕಿರೋದೇ ಕೋಟಿ ಸಮಾನ ಸರ್. ಸುಮಾರು ಈಗ ಇಲ್ಲೊಂದೊಂದು ಸರ್ ಎಲ್ಲರೂ ಕೂಡ 40-50 ಲಕ್ಷ ಮೋಸ ಹೋಗಿದ್ದಾರೆ ಸರ್. ನಾವು ಹಾಕಿದ್ವಿ ಸರ್, ನಾ ಸ್ಟಾರ್ಟಿನಲ್ಲಿ 1 ಲಕ್ಷ ಹಾಕಿದ್ವಿ ಅಷ್ಟೇ ಸರ್. ಹಾಕಿ ಈಗೆಲ್ಲ ಮೋಸಕ್ಕೆ ಅಮೌಂಟು ನಾವು ಹೆಂಗೆ ಮಾಡೋದ್ರು ಅಂದರೆ ಈಗ ಈ ತಿಂಗಳು 4ನೇ ತಾರೀಕು ಹಾಕಿದ್ರೆ ನೆಕ್ಸ್ಟ್ ಮಂತ್ 4-5ನೇ ತಾರೀಕಿಗೆ ಒಂದು ಸ್ಲಿಪ್ಪರ್ ಕೊಡೋರು ಸರ್. ಆ ಸ್ಲಿಪ್ಪಲ್ಲಿ ನೋಡ್ಬಿಟ್ಟು ಆ ಡೇಟಿಗೆ ಕರೆಕ್ಟಾಗಿ ಇಲ್ಲ ಫೋನ್ ಮಾಡೋರು, ಇಲ್ಲ ನಾವೇ ಬಂದು ಇಸ್ಕೊಂಡು ತೊಗೊಂಡು ಹೋಗ್ಬೇಕಾಗಿತ್ತು ಸರ್. ಕೊಡ್ತಾಯಿದ್ರು. ಒಂದು 4-5 ತಿಂಗಳು ನಮಗೆ ಕರೆಕ್ಟಾಗಿ ದುಡ್ಡನ್ನು ಕೊಟ್ಟರು ಸರ್. ಸರ್ ನಮಗೆ ಅವರು ಏನು ಹೇಳ್ತಿದ್ರು, ನೀವು ಈಗ 1 ಲಕ್ಷ ಹಾಕಿ ಸರ್ ಈಗ 20 ಸಾವಿರದಂತೆ ಕೊಟ್ಟರು ಸರ್. ಹಾಂ ಹೌದು ಸರ್. ಹಾಂ ಇನ್ನು ಕೊಡಬೇಕಾಗಿತ್ತು ಸರ್, ಕೊಡಬೇಕಾಗಿತ್ತು. ಆಮೇಲೆ ಮತ್ತೆ ಅದೇ ಥರ ಆಸೆ ತೋರಿಸಿದ್ರು. ಇನ್ನೂ ಸ್ವಲ್ಪ ನಾವು ಎಲ್ಲ ಗೋಲ್ಡ್ ಪಾಲ್ಡ್ ಯಾವುದ್ಯಾವುದೋ ಇಕ್ಕಿ ಸಾಲ ಮಾಡಿ ಒಂದು ಸ್ವಲ್ಪ ಹಾಕಿದ್ವಿ. ಆದರೆ ಅದನ್ನು ಯಾವುದು ಪೇಮೆಂಟ್ಗಳು ಯಾವುದೂ ಬಂದಿಲ್ಲ ಸರ್, ಪೇಮೆಂಟ್ಗಳು ಬಂದಿಲ್ಲ. ಹಂಗಾಗಿ ಅದಕ್ಕೆ ಹಾಕಿಲ್ಲ ಸರ್. ಈಗ ಸುಮಾರು ಜನ ಎಲ್ಲರೂ ಮನೆಗಳಿಗೆ ಕಾಣ್ದಂಗೆ ದುಡ್ಡು ಹಾಕಿರ್ತಾರೆ ಸರ್. ಹಾಗಾಗಿ ಎಲ್ರಿಗೂ ಭಯ ಇರ್ತದೆ. ಆ ಬೇಸಿಸ್ ಮೇಲೆ ಎಲ್ಲರೂ ಕೂಡ ಹೇಳಕ್ಕೆ ಹೆದರ್ಕೊಂತ ಇದ್ದಾರೆ ಸರ್. ಅವರು ಯಾರು ಕೃಷ್ಣ ಕಂಪ್ನಿಯವರು ಸರ್, ಇವರು ಸಿಕ್ಕಿದ್ದು ನಮಗೆ ಇಲ್ಲಿ ಹಬ್ಬ ಹುಣ್ಣಿಮೆ ಮಾಡಿದ್ರು. ಒಂದು ಗ್ರ್ಯಾಂಡಾಗಿ ಓಪನ್ ಮಾಡಿದ್ರು, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ಒಂದು ಮಾಲ್ಟ್ ಓಪನ್ ಮಾಡಿದ್ರು ಸರ್. ಅಲ್ಲಿಗೆ ಎಲ್ಲರೂ ಕರ್ಕೊಂಡು ಹೋಗಿದ್ರು, ಇಲ್ಲಿಂದಲೇ ವೆಹಿಕಲ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ನೋಡಿದ್ರು ಜನಗಳು, ನೋಡಿ ಒಂದು ಕಾನ್ಫಿಡೆನ್ಸ್ ಬಂತು ಸರ್. ಈ ಥರ ಎಲ್ಲ ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಏನು ಮಾಡಿದ್ರು ಇವರು, ಹಣಗಳ್ನ GST ಬಂದಿದೆ, GST ದುಡ್ಡು ಕೊಟ್ಟಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ದುಡ್ಡು ಕೊಡಲಿಲ್ಲ ಸರ್ ಯಾರಿಗೂ. ಎಲ್ಲ ಹಾಕಿದವ್ರಿಗೂ ಒಂದು ಪೇಮೆಂಟು ಬಂದಿಲ್ಲ ಸರ್ ಯಾರಿಗೂ. ನಾನು ಯಾರಿಗೂ ಪೇಮೆಂಟ್ ಪಟ್ಟಿಲ್ಲ ಪಾಪ. ಹೊಸ್ದಾಗಿ 25 ಸಾವಿರ, ಲಕ್ಷ, 50 ಸಾವಿರ, ಆಮೇಲೆ 50 ಲಕ್ಷ, 20 ಲಕ್ಷ ಈ ಥರ ಎಲ್ಲ ಹಾಕ್ಕೊಂಡವ್ರೆ, ಯಾರಿಗೂ ಒಂದು ಪೇಮೆಂಟ್ ಬರಲಿಲ್ಲ. ಲಾಸ್ಟಲ್ಲಿ ಏನಾಗೋಯಿತು ಅಂದರೆ ಇವರೆಲ್ಲನೂ ಪೇಮೆಂಟ್ ಮಾಡಿಕೊಂಡು ಎಲ್ಲನೂ ತೊಗೊಂಡೋಗಿ, ಇಲ್ಲ ನಾವು ಈಗೇನೋ ಪ್ರಾಬ್ಲಮ್ ಆಗಿದೆ, ಬಾಕ್ಲಾಗ್ತಿದ್ದೀವಿ, 20ನೇ ತಾರೀಕು ಬರ್ರಿ, 15 ಬರ್ರಿ, 5ನೇ ತಾರೀಕು ಬರ್ತೀವಿ ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಆಮೇಲೆ ಅಲ್ಲಿವರೆಗೂ ಎಲ್ಲ ಜನಗಳು ಕಾಯ್ದರು. ಆಮೇಲೆ ಏನು ಮಾಡಿದ್ರು ಬರಲಿಲ್ಲ. ತಿರ್ಗಾ ಮೊಬೈಲಲ್ಲೆಲ್ಲ ಹೇಳಿದ್ರು, ಮೆಸೇಜ್ ಹಾಕಿ ಸರ್ ನಮಗೆಲ್ಲ ಪ್ರಾಣ ಹೋಗ್ತಾ ಇದೆ ಅಂತೇಳಿ. ಆ ಚಿತ್ರದುರ್ಗದಲ್ಲಿ ಪಾಪ ಅವರು 1 ಲಕ್ಷ ಹಾಕಿದ್ರಂತೆ ಸರ್. ಅಲ್ಲ ಹೇಳಿದ್ದು, ಅವರು ಇಲ್ಲಿಗೆ ಬಂದು ಹಾಕ್ಕೊಂಡಿದ್ರು. ಈಗ ಅವರು ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಇವರು ಹೇಳಿದ್ರು ಸರ್ ನನಗೆ ಈ ಥರ ಆಗಿದೆ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಏನೂ ರೆಸ್ಪಾನ್ಸೇ ಕೊಡಲಿಲ್ಲ ಸರ್. ಪಾಪ ಇನ್ನೂ ಮದುವೆಯಾಗಿ ಒಂದು 4 ತಿಂಗಳಾಗಿತ್ತು ಅಷ್ಟೇ. ಈ ಒಂದು ಇದಕ್ಕೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಅವ್ರಿಗೆ ಲಕ್ಷ ಅನ್ನೋದು ಸರ್ ಇದು ಮೇಲಿದೆ ಸರ್. ಮೊದಲು ಇಲ್ಲೇ ಕೆಳಗಡೆ ಆಫೀಸ್ ಇತ್ತು, ಇದನ್ನು ಡಿಮಾರ್ಟ್ ಮಾಡ್ತೀವಿ ಅಂತ ತೋರಿಸಿದ್ರು ಸರ್. ರೇಷನ್ ಎಲ್ಲ ಇಲ್ಲೇ ತೊಗೊಬೇಕು, ಇಲ್ಲಿ ಯಾರ್ಯಾರು ಏನೇನು ಹಾಕಿದ್ದೀರಾ ಬಂಡವಾಳನ ಅವರೆಲ್ಲರೂ ಕೂಡ ಇಲ್ಲೇ ರೇಷನ್ ಇಲ್ಲ. ಅಷ್ಟೊತ್ತಿಗೆ ಗಲಾಟೆ ಆಯ್ತಲ್ಲೇ ಸರ್. ಮೇಲ್ಗಡೆ ಇದೇ ಆಫೀಸನ್ನ ಮೇಲಕ್ಕೆ ಶಿಫ್ಟ್ ಮಾಡಿದ್ರು ಸರ್. ಸರ್ ಒಳಗಡೆ ಒಂದು 4-5 ಜನ ಇದ್ರು. ಅವರ ಮನೆಯವರು ಯಾವಾಗಲೂ ಹಾಲಿಡೇಸು ರಜದಲ್ಲಿ ಬಂದು ಎಲ್ಲರಿಗೂ ಕೂಡ ಎಂಕರೇಜ್ ಕೊಡ್ತಾಯಿದ್ರು. ಏನಾಗಲ್ಲ ಚೆನ್ನಾಗಿ. ಹಾಂ ಮ್ಯಾನೇಜರೇ ಕೃಷ್ಣಮೂರ್ತಿ. ಅವ್ರ ಮೇಲೆ ಬೊಮ್ಮಲ್ ರಾಜೇಶ್ MD ಮಲೋರು. ಎಲ್ಲರೂ ಚೆನ್ನಾಗಿ ಮಾತಾಡೋರು. ಲಾಸ್ಟ್ಗೆ ಏನು ಮಾಡಿದ್ರು, ಎಲ್ಲ ಒಂಥರ ರ್ಯಾಶ್ ಆದರು. ಮೊದಲು ದುಡ್ಡು ಇದು ಮಾಡ್ಕೊಳ್ಳುವಾಗ ಪ್ರೀತಿಯಿಂದ ಮಾತಾಡ್ಸಿದ್ರು. ಲಾಸ್ಟ್ ಇನ್ನೇನು 2-3 ತಿಂಗಳಲ್ಲಿ ಮುಚ್ಚಾಗ್ತೇನವಾಗಿ ಎಲ್ಲರ ಮೇಲೂ ರ್ಯಾಶ್ ಆಗೇ ಕೂಡ ಮಾತಾಡ್ತಾಯಿದ್ರು. ಹಂಗೂ ಜನಗಳು ಎಲ್ಲ ಸುಮಾರು ಜನ ಕೇಳಿದ್ದಾರೆ, ಇದೆಲ್ಲ ಯಾಕೆ ಈ ಥರ ಸ್ಪಂದಿಸ್ತಾ ಇಲ್ಲ, ಮೊದಲೆಲ್ಲ ಸ್ಪಂದಿಸಿವ್ರು ಹಿಂಗೆ ಮಾಡೋರೆ ಅಂತ ಹೇಳಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ ಸರ್. ಹಂಗಾಗಿ ಲಾಸ್ಟಲ್ಲಿ ಇದಾಯಿತು. ಆಮೇಲೆ ಒಂದ್ಸಲ ಏನಾಯಿತು, ಇವರು ಯಾರು ಇವನು ಕೃಷ್ಣಮೂರ್ತಿನೂ ಅಪ್ಪ ಮಗನ ಇಬ್ಬರೂ ಇಲ್ಲೇ ಯಾರೋ ಪೇಮೆಂಟ್ ಹಾಕಿದ್ರಂತೆ ಸರ್. ಪೇಮೆಂಟ್ ಹಾಕಿದ್ದವ್ರು ಏನು ಮಾಡಿದ್ರು, ಅವನಿಗೆ ರೀಫಂಡ್ ಕೊಡಲಿಲ್ಲ. ಇವರು ಏನು ಮಾಡೋರು, 1 ತಿಂಗಳಾದ್ಮೇಲೆ ನಿಮಗೆ ಇದು ಕೆಲಸ ಮಾಡಿರೋದಕ್ಕೆ ದುಡ್ಡು ಕೊಡ್ತೀವಿ, ಕೆಲಸ ಆದಮೇಲೆ ಮತ್ತೆ ನಿಮ್ದು ಲಕ್ಷ ಇರುತ್ತಲ್ಲ ಅದು ರೀಫಂಡ್ ಕೊಡ್ತೀವಿ ಅಂತ ಹೇಳಿದ್ರು. ರೀಫಂಡ್ ಕೊಟ್ಟಿರಲಿಲ್ಲ. ಅದ್ಯಾವುದೋ ಒಂದು ಸಂಘ ಸಂಸ್ಥೆಯವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಸರ್. ಕಿಡ್ನಾಪ್ ಮಾಡ್ಕೊಂಡೋಗಿ ಅಲ್ಲಿ ಕೃಷ್ಣಮೂರ್ತಿನೂ ಅವ್ರ ಮಗನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಮೊನ್ನೆ, ಈಗೊಂದು ಮಾರ್ಚ್ ತಿಂಗಳಲ್ಲಿ. ಆವಾಗ ಅಲ್ಲಿ ಕೂಡ ಕಂಡಿದ್ರು, ಇಲ್ಲೇ ಐತೆ ಯಾವುದೋ ಹೊಯ್ಸಳ ಹೋಟೆಲ್ ಹತ್ರ ಅವ್ರದ್ದು ಆಫೀಸ್ ಇದೆ. ಅವರು ತೊಗೊಂಡೋಗಿದ್ರು. ತಿರ್ಗಾ MDನ ಇವ್ರು ಕರೆಸಿರು. ಅವಾಗ ಬೊಮ್ಮಲ್ ರಾಜೇಶ್ ಬಂದು ಅವ್ರಿಗೆ 25 ಲಕ್ಷ ಕೊಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಬಂದ. ಆ ಬಿಡಿಸ್ಕೊಂಬಂದಾಗಲೇ ನಮ್ಗೆಲ್ರಿಗೂ ಗೊತ್ತಾಗಿತ್ತು, ಸರ್ ಈ ಥರ ಎಲ್ಲ ಗಲಾಟೆ ಆಗ್ತೈತೆ, ಯಾಕೆ ಸರ್ ದುಡ್ಡು ಹಾಕ್ಸ್ಕೊಂತಾರೆ, ಬೇಡ ಸರ್ ಅಂದ್ರೂ ಅವ್ರ ಮನೆಯವ್ರನ್ನೂ ಕೂಡ ಮಾತಾಡಿದೆ ನಾನು. ಇಲ್ಲ ಮೇಡಮ್ ಏನೂ ಆಗಲ್ಲ, ಮೋಸ ಆಗಲ್ಲ, ಇದು ನಮ್ಮ ಚೆನ್ನಾಗಿದೆ, ಬೆಂಗಳೂರು ಬ್ರಾಂಚೇ ಬೇರೆ, ನಮ್ಮ ತುಮಕೂರೇ ಬೇರೆ ಅಂತ ಹೇಳಿ ಅವಾಗಲೂ ಕೂಡ ಸುಮಾರು ಜನ ತಾವು ದುಡ್ಡು ಹಾಕ್ಸ್ಕೊಂಡವ್ರೆ ಸರ್. ಮುಚ್ಚಾಕ್ತೀವಿ ಇನ್ನುವಾಗಲೂ ಕೂಡ ಏಪ್ರಿಲ್ ಎಂಡಲ್ಲಿ
ಒಂದು ಈ 50 ಲಕ್ಷ ಹಾಕಿರೋರು 20 ಲಕ್ಷ 10 ಲಕ್ಷ 3 ಲಕ್ಷ ಹಿಂಗೆಲ್ಲ ದುಡ್ಡುಗಳು ಹಾಕೋರು ಸರ್. ಒಂದು ಪೇಮೆಂಟ್ ಬಂದಿಲ್ಲ, ಏನು ಪೇಮೆಂಟ್ ಮಾಡಿಲ್ಲ ಸರ್ ಅವರು. ಹಾಂ ಸರ್, ನಾವು ಈಗ ಅವರು ಡೇಟ್ಗಳು ಹೇಳ್ಕೊಂಬಂದಿದ್ರು. ಈಗ ಎಂಥವ್ರೂ ಕೂಡ 3 ಸಲ ಗಂಗಮ್ಮನಂತಳು ತೇಲಿ ಮುಳುಗ್ತಾಳಂತಲ್ವಾ, ಹಂಗಾಗಿ ಒಂದು ನಂಬಿಕೆ ಇರ್ತದೆ ಮನುಷ್ಯನಿಗೆ. ತಡಿ ಹೇಳಿದ್ದಾರೆ ಡೇಟ, ಆಮೇಲೆ ನಾವು ಆ ಡೇಟ್ ಮುಗಿಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಕಾಯ್ದರು ಸರ್. ಆ ಕಾಯ್ದಾಗ ಇವರ ಡೇಟ್ ಎಲ್ಲ ಆಯಿತು, ಕೊನೆಗೆ ಯಾರೂ ಬರಲೇ ಇಲ್ಲ ಡೇಟ್ಗೆ. ಆಮೇಲೆ ಏನು ಮಾಡಿದ್ರು, ತಿರ್ಗಾ ಇವರು ಗ್ರೂಪಲ್ಲೆಲ್ಲ ಒಬ್ಬರು ಮೆಸೇಜ್ ಮಾಡಿದ್ರು, ಬನ್ನಿ ಹಿಂಗೆಲ್ಲ ಮಾಲ್ಟತ್ತ ಹೋಗ್ಬಿಟ್ಟು ನಮ್ದು ಏನೈತೆ ಹೇಳ್ಬಿಟ್ಟು ಮಾಧ್ಯಮದವ್ರು ಕರೆಸಿ ಇದನ್ನು ಮಾಡಿಬಿಟ್ಟು ಆಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ಸರ್. ಹಾಗಾಗಿ ಇವತ್ತು ಎಲ್ಲರನ್ನೂ ಕೂಡ ಹಾಕೊಂಡು ನೀವು ಮಾಧ್ಯಮದವರು ಬಂದಿದ್ದೀರಾ, ನಾವಿವತ್ತು ಕಂಪ್ಲೇಂಟನ್ನು ಕೊಡೋಣ ಅಂತ ಹೇಳಿ ಸರ್ ಬಂದಿದ್ದೀವಿ. ಅದಕ್ಕೆ ನೀವು ಎಲ್ಲ